ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರಿಗೆ ಇದ್ದ ಮತ್ತೊಂದು ಹೆಸರೇನು? ಉತ್ತರ: ಮಂದಗಾಮಿಗಳು, ಮಾಡರೇಟ್ಸ್. ಮಂದಗಾಮಿ ನಾಯಕರ ಪ್ರಮುಖ ಗುರಿ ಏನಾಗಿತ್ತು? ಉತ್ತರ: ಬ್ರಿಟಿಷ್ ಸಾಮ್ರಾಜ್ಯದ ಚೌಕಟ್ಟಿನೊಳಗೆ ಸಾಂವಿಧಾನಿಕ ಸುಧಾರಣೆಗಳನ್ನು ಪಡೆಯುವುದು. ಮಂದಗಾಮಿಗಳ ಪ್ರಮುಖ ನಾಯಕರು ಯಾರು? ಉತ್ತರ: ದಾದಾಬಾಯ್ ನವರೋಜಿ. ಗೋಪಾಲಕೃಷ್ಣ ಗೋಖಲೆ ಮತ್ತು ಸುರೇಂದ್ರನಾಥ ಬ್ಯಾನರ್ಜಿ. ಮಂದಗಾಮಿಗಳು ತಮ್ಮ ಬೇಡಿಕೆಗಳನ್ನು ಹೇಗೆ ಬ್ರಿಟಿಷ್ ಸರ್ಕಾರದ ಮುಂದೆ ಇಡುತ್ತಿದ್ದರು? ಉತ್ತರ: ಮನವಿ, ಪ್ರಾರ್ಥನೆ ಮತ್ತು ನಿಯೋಗಗಳ ಮೂಲಕ. ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ: ದಾದಾಬಾಯ್ ನವರೋಜಿ. ದಾದಾಬಾಯ್ ನವರೋಜಿ ಅವರು ಬರೆದ ಪ್ರಸಿದ್ಧ ಪುಸ್ತಕದ ಹೆಸರೇನು? ಉತ್ತರ: ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಗೋಪಾಲಕೃಷ್ಣ ಗೋಖಲೆ ಅವರ ರಾಜಕೀಯ ಗುರು ಯಾರು? ಉತ್ತರ: ಮಹಾದೇವ ಗೋವಿಂದ ರಾನಡೆ. ಭಾರತದ ವಿಭಜನೆಯ ಕುರಿತು ಸುರೇಂದ್ರನಾಥ ಬ್ಯಾನರ್ಜಿ ಅವರ ನಿಲುವು ಏನಾಗಿತ್ತು? ಉತ್ತರ: ವಿಭಜನೆಯನ್ನು ಅವರು ವಿರೋಧಿಸಿದ್ದರು. ಕನ್ನಡ ರಸಪ್ರಶ್ನೆಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು